ರಾಜ್ಯದ ಪೋಷಕರೇ, ನಿಮ್ಮ ಮಕ್ಕಳ ಕೈಯಲ್ಲಿ ಅಮಲು ಪದಾರ್ಥ ಇದೆ ಜೋಪಾನ. ಇವತ್ತೇ ನಿಮ್ಮ ಮಕ್ಕಳ ಕೋಣೆಗೆ ಹೋಗಿ ಅವರ ಬೆಡ್ಡು ಬ್ಲಾಂಕೆಟ್ ಅನ್ನ ಸ್ವಲ್ಪ ಎಳೆದಾಡಿ ಅಲ್ಲೇನಾದ್ರೂ ಇದ್ರೆ ಪತ್ತೆ ಹಚ್ಚಿ. ಇದು ಕರ್ನಾಟಕವೇ ನೋಡಬೇಕಾದಂತಹ ಸುದ್ದಿ. ಇಡೀ ಕರುನಾಡು ಅಬ್ಸರ್ವ್ ಮಾಡಬೇಕಾದ ಸುದ್ದಿ. ನಿಮ್ಮ ಮಕ್ಕಳ ಕೈಯಲ್ಲಿ ಗಾಂಜಾ ಮೀರಿಸುವ ಪದಾರ್ಥ ಒಂದಿರುತ್ತೆ. ಫೆವಿ ಬಾಂಡ್ ತುಂಬಿ ಅದರ ವಾಸನೆ ನೋಡ್ತಾರೆ. ಅವರ ನಾಸಾರಂಧ್ರಗಳಿಗೆ ಆ ಫೆವಿ ಬಾಂಡಿನ ಶಾಖ ಹೋದಾಗ ಎಳೆ ಮಕ್ಕಳ ಮಸ್ತಿಷ್ಕ ಅಲ್ಲಾಡುತ್ತೆ. ಯೂಟ್ಯೂಬರ್ ಒಬ್ಬ ವಿಡಿಯೋದಿಂದ ಇದನ್ನು ಬಹಿರಂಗಪಡಿಸಿದ್ದಾನೆ, ಸಮಾಜಮುಖಿ ಕಾರ್ಯದ ಉದ್ದೇಶದಿಂದ. ಅಯ್ಯೋ ಭಗವಂತ, ಇದೆಂತಹ ದುರಂತ. ಸಣ್ಣ ಸಣ್ಣ ಮಕ್ಕಳಿಂದ ಅಮಲಿನ ಪದಾರ್ಥ ಸೇವನೆ ಅನ್ನುವುದಾದರೆ ನಮ್ಮ ಕಾಲಘಟ್ಟ ಅದೆಂತಹ ಒಂದು ಕೆಟ್ಟ ಸ್ಥಿತಿಯಲ್ಲಿದೆ. ಅಮಲಿನ ದಾಸರಾಗ್ತಾ ಇದ್ದಾರೆ ಪ್ರೈಮರಿ ಸ್ಕೂಲಿನ ಮಕ್ಕಳು. ಪೋಷಕರೇ, ನಿಮ್ಮ ಮಕ್ಕಳ ಕಡೆ ಗಮನ ಕೊಡಿ. ನನ್ನ ಮಗನಿಗೆ ಮಂಡಿ ಕೆಳಗ್ ಪ್ಯಾಂಟ್ ಹೊಲ್ಸೋದಾ, ಮಂಡಿ ಮೇಲ್ ಪ್ಯಾಂಟ್ ಹೊಲ್ಸೋದಾ ಅನ್ನೋ ಯೋಚನೆಯ ಜೊತೆಗೆ ನಿಮ್ಮ ಮಕ್ಕಳ ಬಲಗೈಯಲ್ಲೇನಿದೆ, ಎಡಗೈಯಲ್ಲೇನಿದೆ, ನಿರ್ಜನ ಪ್ರದೇಶಕ್ಕೆ ಪ್ಲಾಸ್ಟಿಕ್ ಇಟ್ಕೊಂಡು ಯಾಕೆ ಓಡಾಡ್ತಿದ್ದಾರೆ, ಸಂದೇಹಾಸ್ಪದವಾಗಿ ನಿಮ್ಮ ಮಕ್ಕಳು ವರ್ತಿಸ್ತಾ ಇದ್ದಾರೆ. ಆ ಮಕ್ಕಳನ್ನ ಗಮನಿಸಬೇಕು. ನೋಡಿ, ಆ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ ನಾವು. ಸಣ್ಣ ಸಣ್ಣ ಮಕ್ಕಳ್ರಿ ಅವರು. ಸರಿ, ನೆಟ್ಟಿಗೆ ಅವರೇ ಸ್ವತಃ ಪ್ಯಾಂಟ್ ಹಾಕೊಳ್ಳೋ ಶಕ್ತಿ ಇಲ್ಲ ಆ ಮಕ್ಕಳಿಗೆ. ಆ ಮಕ್ಕಳ ಕೈಯಲ್ಲಿ ನೋಡಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಪ್ಲಾಸ್ಟಿಕ್ಕು, ಫೆವಿ ಬಾಂಡು. ನೋಡಿ, ಈ ಫೆವಿ ಬಾಂಡು, ಫೆವಿಕ್ವಿಕ್ಕು, ಪೈಂಟು, ಈ ಟೈರಿಗೆ ಪಂಚರ್ ಹಾಕುವಂತಹ ಸೊಲ್ಯೂಷನು, ಇದರಲ್ಲಿ ಒಂದಷ್ಟು ಕೆಮಿಕಲ್ ಯುಕ್ತವಾದಂಥ ಅಂಶಗಳಿರ್ತವೆ. ಅದನ್ನ ಆಧುನಿಕ ಡ್ರಗ್ಸ್ ಅಂತ ಕರಿತೀವಿ. ಆಧುನಿಕ ಡ್ರಗ್ಸ್ ಅದು. ಮಕ್ಕಳಿಗೆ ಅತ್ಯಂತ ಸುಲಭವಾಗಿ ಸಿಗಬಹುದಾದ, ಅಂಗಡಿ ವ್ಯಕ್ತಿಯ ಜೊತೆಗೆ ಕೇಳುವಾಗ ಅಂಗಡಿಯವನಿಗೆ ಸಂಶಯ ಬಾರದ ಹಾಗೆ ಸಿಗುವಂತಹ ಏಕೈಕ ವಸ್ತು ಅಂತ ಹೇಳಿದ್ರೆ ಒಂದು ಅರ್ಧ ತುಂಡು ಕಾಟನ್ ಬಟ್ಟೆ, ಒಂದು 10-20 ರೂಪಾಯಿದು ಫೆವಿ ಬಾಂಡ್ ಗಮ್ಮು. ಅದನ್ನ ಬಟ್ಟೆಗೆ ಹಾಕೊಳ್ಳದಂತೆ, ಸ್ವಲ್ಪ ಅದನ್ನ ತೇವ ಮಾಡೋದಂತೆ, ಮೂಗಿನ ರಂಧ್ರದ ಒಳಗೆ ಇಟ್ಟು ಶಾಖ ತಗೊಳ್ಳೋದಂತೆ. ಆ ಮಕ್ಕಳು ತಲೆ ಏನಾಗಬೇಡ. ಕಲಿಯುವಂತಹ ಮಕ್ಕಳಲ್ವಾ? ಕೈ ಬೆರಳುಗಳ ಎಡೆಯಲ್ಲಿ ಲೇಖನಿಗಳು ಲಾಕ್ ಆಗಬೇಕೇ ಹೊರತಾಗಿ ಫೆವಿ ಬಾಂಡ್ನ ಪ್ಲಾಸ್ಟಿಕ್ ಅಲ್ಲ. ಎತ್ತ ಸಾಕ್ತಾ ಇದೆ ನಮ್ಮ ಸಮಾಜ. ಇದು ಇವತ್ತಿನ ನಿನ್ನೆಯದಷ್ಟು ವಿಚಾರ ಅಲ್ಲ. ಇದು ಸಾಂಪ್ರದಾಯಿಕವಾಗಿ ನಮ್ಮ ರಾಜ್ಯದಲ್ಲಿ ಈ ತರಹದೊಂದು ಜೀವಂತವಾಗಿದೆ. ನಾವು ನಮ್ಮ ಮಕ್ಕಳನ್ನ ಗಮನಿಸ್ತಾ ಇಲ್ಲ. ನಮ್ಮ ಮಕ್ಕಳು ಯಾರ ಜೊತೆ ಮಿಂಗಲಾಗ್ತಾ ಇದ್ದಾರೆ, ನಮ್ಮ ಮಕ್ಕಳ ಸ್ನೇಹಿತರು ಯಾರು, ನಮ್ಮ ಮಕ್ಕಳು ಎಂಥವರ ಜೊತೆ ಸ್ನೇಹವನ್ನ ಇಟ್ಕೊಂಡಿದ್ದಾರೆ. ಕೇವಲ ಉದ್ದುದ್ದ ಮಕ್ಕಳನ್ನ ಹೆತ್ತರೆ ಸಾಲದು. ಆ ಮಕ್ಕಳ ಗುಣ, ಆ ಮಕ್ಕಳ ಸಂಸ್ಕಾರ, ಆ ಮಕ್ಕಳದ ವ್ಯಕ್ತಿತ್ವ, ಆ ಮಕ್ಕಳ ಬುದ್ಧಿ ಇವೆಲ್ಲವೂ ಸನ್ಮಾರ್ಗಕ್ಕೆ ಬರಬೇಕು ಅಂತ ಹೇಳಿದ್ರೆ ತಂದೆ ತಾಯಿ ಅವರಿಗೆ ಬೇರೆ ಒಂದು ಜವಾಬ್ದಾರಿ ಇದ್ದಾವೆ. ನಿಮ್ಮ ಮಕ್ಕಳು ಸಂದೇಹಾಸ್ಪದವಾಗಿ ನೀರಿನ ಬಾಟ್ಲು, ಪ್ಲಾಸ್ಟಿಕ್ಕು, ಗಮ್ಗಳನ್ನು ಇಟ್ಕೊಂಡು ನಿರ್ಜನ ಪ್ರದೇಶಕ್ಕೆ ಒಂದಷ್ಟು ಹುಡುಗರ ಜೊತೆ ಸೇರಿ ಹೋಗ್ತಾ ಇದ್ರೆ ನೀವು ತಕ್ಷಣ ಸಂದೇಹ ಪಡಿ. ನಿಮ್ಮ ಮಕ್ಕಳ ಮೇಲೆ ಸಂದೇಹ ಪಡಿ. ಹೆತ್ತವರು ಸಂದೇಹ ಪಡದಲ್ಲಿ ಇನ್ಯಾರ್ರಿ ಸಂದೇಹ ಪಡೋದಕ್ಕೆ ಸಾಧ್ಯ? ಹೆತ್ತವಳಿಗೆ ಎಲ್ಲ ಅಧಿಕಾರಗಳಿರ್ತವೆ. ನಿಮ್ಮ ಮಕ್ಕಳು ನಾಳೆ ದಿನ ಠಾಣೆಯಲ್ಲಿ ಹೋಗಿ ಸ್ಲೇಟ್ ಇಟ್ಕೊಂಡು ಫೋಟೋ ತೆಗೆಸಿಕೊಳ್ಳುವ ಮುನ್ನ ನಿಮ್ಮ ಮಕ್ಕಳನ್ನ ಒಳ್ಳೆ ದಾರಿ ತೋರಿಸಿ. ಅಲ್ಲಿ ನೋಡಿ, ಅದು ಯೂಟ್ಯೂಬರ್ ಒಬ್ಬ ಸಮಾಜಮುಖಿ ಕಾರ್ಯಕ್ಕಾಗಿ ಆ ಮಕ್ಕಳ ಕೈಯಲ್ಲಿರೋದನ್ನ ಗಮನಿಸಿದಾನೆ. ಆ ಮಕ್ಕಳು ಹೇಳ್ಕೊತಾರೆ ಏನಂತ, ನಮಗೆ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಇದನ್ನ ಸೇದಿದ್ರೆ ಒಬ್ಬನಿಗೆ ಒಡೆಯುವಷ್ಟು ಶಕ್ತಿ ಬರುತ್ತಂತೆ. ಏನು ರಾಗಿ ಮುದ್ದೆನಾ ಅದು ಶಕ್ತಿ ಬರೋದಿಕ್ಕೆ? ಹಾವಿ ತೆಗೆದು ಮಕ್ಕಳು ಹಾಳಾಗ್ತಾ ಇದ್ದಾರೆ. ಪೋಷಕರು ಗಮನಿಸಬೇಕು. ಸಂಬಂಧಪಟ್ಟಂಥ ಇಲಾಖೆಯು ಕೂಡ ಈ ತರಹದ ದುಶ್ಚಟಗಳಿಂದ ಮಕ್ಕಳನ್ನ ದೂರವಾಗಿಸುವಂತಹ ಕೆಲ ಕ್ಯಾಂಪೇನ್ಗಳು ಕೂಡ ಆಗಬೇಕು ಎನ್ನುವುದೇ ಫ್ರೀಡಂ ಟಿವಿಯ ಆಗ್ರಹ ಮತ್ತು ಆಶಯ. ಎಲ್ಲಾರು ಹೊಡಿಬೋದಂತ ಯಾರು ಹೇಳಿದ್ದು ಅಂತ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.